ಹಲೋ ಹಾಯ್ ನಮಸ್ತೆ, ಹೇಗಿದ್ದೀರಿ ಎಲ್ರು? ನಾನಿವತ್ತು ತಿಂಡಿಗೆ ಶಾವಿಗೆ ಬಾತು, ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಉಪ್ಮಾ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, 2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 1/4 ಇಡಿ ಆಗೋಷ್ಟು ಕೊತ್ತಂಬರಿ, 2 ರೆಕ್ಕೆ ಕರಿಬೇವು, ಒಂದು ಅರ್ಧ ಬೌಲು ಗೋಡಂಬಿ, ಸಾಸಿವೆ 1 ಸ್ಪೂನು, ಒಂದು 1/4 ಸ್ಪೂನ್ ಅರಿಶಿನ, ಒಂದು ಅರ್ಧ ಇಲ್ಲ 1/4 ಭಾಗ ನಿಂಬೆಹಣ್ಣು, ಒಂದು 3 ರಿಂದ 4, ಒಂದು 3 ಹಣ್ಣುಮೆಣಸಿನ್ಕಾಯಿ, ಒಂದು 2 ಹಸಿಮೆಣಸಿನ್ಕಾಯಿ, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, ಒಂದು 1/4 ಇಂಚ್ ಆಗೋಷ್ಟು ಶುಂಠಿ. ಅದಕ್ಕೆ 1 ಬೌಲು ಶಾವಿಗೆ ತೊಗೊಂಡಿದ್ದೀನಿ. ಅದು ಫಸ್ಟೇ ರೋಸ್ಟೆಡು. ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾಗುವಷ್ಟು ಎಣ್ಣೆ. ಇದು ಹೇಗೆ ಮಾಡೋದು ಅಂತ ತೋರಿಸೋಣ. ಮೊದಲಿಗೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಇಟ್ಕೊಂಡಾಗ ಕುದಿಯೋ ನೀರಿಗೆ ನಾವು ಶಾವಿಗೆ ಹಾಕಬೇಕು. ಅದಕ್ಕೆ 2 ರಿಂದ 3 ಬೌಲು ನೀರು ಹಾಕಿದ್ದೀನಿ. 1 ಬೌಲು ಶಾವಿಗೆಗೆ ಒಂದು 3 ಸ್ಪೂನು ಎಣ್ಣೆ ಹಾಕ್ತೀನಿ. ಈ ಎಣ್ಣೆ ಹಾಕೋದ್ರಿಂದ ಶಾವಿಗೆ ಅಂಟಾಗಲ್ಲ, ಮಿದುವಾಗಲ್ಲ. ತುಂಬ ಇಂಪಾರ್ಟೆಂಟ್ ಎಣ್ಣೆ, ಮರೀದೆ ಹಾಕಬೇಕು. ಸ್ವಲ್ಪ ಮಿಕ್ಸ್ ಮಾಡೋಣ. 1 ರಿಂದ 2 ನಿಮಿಷ ಇದರಲ್ಲಿ ಬೇಯಕ್ಕೆ ಬಿಡೋಣ. ನಾವೇನು ಮಾಡಬೇಕು ಅಂದರೆ, ನೀರು ಇಡ್ತೀವಲ್ವ ಕಾಯೋದಕ್ಕೆ, ಆವಾಗಲೇ ನಾವು ಇದನ್ನೆಲ್ಲ ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ನೀರಲ್ಲಿ ಕಾಯ್ತಾ ಇರುತ್ತೆ, ಇದನ್ನೆಲ್ಲ ನಾವು ರೆಡಿ ಮಾಡ್ಕೋಬೋದು, ಬೇಗ ಆಗುತ್ತೆ. ಯಾಕೆಂದರೆ ಇದನ್ನು ಹಾಕ್ಬಿಟ್ಟು ನಾವು ಆಮೇಲೆ ಹಚ್ಕೊಂಡು ಕೂತ್ಕೊಂಡ್ರೆ ಇದು ಮಿದುವಾಗ್ಬಿಡುತ್ತೆ, ಮುದ್ದೆ ಆಗಿಬಿಡುತ್ತೆ. ನಾವು ಇದ್ರ ಕಡೆ ಗಮನ ಕೊಡೋಕ್ಕಾಗಲ್ಲ. ಅದಕ್ಕೆ ಫಸ್ಟು ನೀರು ಇಟ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇದನ್ನು ಫಸ್ಟು ಸೋಸ್ಕೋಬೇಕು ನೀರಿಂದ. 1 ರಿಂದ 2 ನಿಮಿಷ ಬೆಂದರೆ ಸಾಕು. ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ಸೋಸ್ಕೋಬೇಡಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಬೋದು, ನೋಡ್ತಿರ್ಬೋದು. 3/4% ಬೆಂದಿದೆ, ಫುಲ್ ಬೆಂದಿದೆ. ಅಂದರೆ ಸ್ವಲ್ಪ ದಿಂಡಿದೆ. ಈಗ ನಾವು ಆಫ್ ಮಾಡಿಕೊಂಡು ಬಸ್ಕೊಬಿಡೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಬಾಣಲಿ. ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದರೆ ಅದು ಮಿದುವಾಗಬಾರ್ದಲ್ವ. ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲು ಗೋಡಂಬಿ ಹಾಕ್ಕೊತೀನಿ. ಗೋಡಂಬಿ ಎಲ್ಲ ಎತ್ಕೊಂಡಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ. ಆದಷ್ಟು ಉರಿ ಕಡಿಮೆ ಮಾಡ್ಕೋಬೇಕು. ಮೆಣಸಿನ್ಕಾಯಿ, ಈಗ ಈರುಳ್ಳಿ, ಕರಿಬೇವು, ಇದಕ್ಕೆ ತರಕಾರಿನೂ ಹಾಕ್ಬೋದು. ಬಟಾಣಿ, ಕ್ಯಾರೆಟು, ಬೀನ್ಸು ಎಲ್ಲನೂ. ಅದು ಒಂದಿನ ಮಾಡಿ ಹಾಕ್ತೀನಿ ವಿಡಿಯೋನ.
ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈರುಳ್ಳಿ ಹಾಕಿದ್ದೀವಲ್ಲ, ಎಲ್ಲ ಮಿಕ್ಸ್ ಆದಮೇಲೆ ಒಂದ್ಸಲ ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಂಡ್ರಾಯ್ತು. ಸ್ವಲ್ಪ ಈರುಳ್ಳಿ ರೋಸ್ಟ್ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಶುಂಠಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ನೋಡಿ ನೀರೆಲ್ಲ ಹೋಗಿದೆ. ಮಿಕ್ಸ್ ಮಾಡ್ತೀನಿ ಈಗ. ಆಮೇಲೆ ಹಾರ್ಡಾಗಿ ರಫಾಗಿ ಮಿಕ್ಸ್ ಮಾಡಬೇಡಿ, ಕಟ್ಟಾಗ್ಬಿಡುತ್ತೆ. ಇದಕ್ಕೆ ಬೇಕು ಅಂದರೆ ಟೊಮೆಟೊನೂ ಹಾಕ್ಕೋಬೋದು. ನಿಂಬೆಹಣ್ಣು ಹಾಕಲ್ಲ ಅನ್ನೋದಾದರೆ ಟೊಮೆಟೊ ಹಾಕ್ಬೋದು. ನಿಂಬೆಹಣ್ಣು ರಸ ಬಿಡ್ತೀವಿ ಅನ್ನೋದಾದರೆ ಟೊಮೆಟೊ ಸ್ಕಿಪ್ ಮಾಡ್ಬೋದು. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ರಸ ಬಿಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬೇರೆಯೇ ಬರುತ್ತೆ ಇದು. ನೋಡಿ, ಬೇಕು ಅಂದ್ರೆ ಈ ಥರ ಹಾಕ್ಕೋಬೋದು. ಜಾಸ್ತಿ ಆಗ್ಬಿಟ್ರೆ ತಿನ್ನೋದಕ್ಕೆ ಆಗಲ್ಲ, ಅಷ್ಟು ಕೆಟ್ಟೋಗ್ಬಿಡುತ್ತೆ. ಹೇರ್ ಗ್ರೋತ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ, ಇನ್ನೊಂದ್ಸಲ ರೂಟ್ಗೆಲ್ಲ ಹೇಗೆ ಎಣ್ಣೆ ಹಚ್ಚೋದನ್ನು ಮಾಡಿ ಅಂತ ಹೇಳಿದ್ದೀರಿ. ಅದೊಂದು ವಿಡಿಯೋ ಮಾಡ್ತೀನಿ ಮತ್ತೆ. ಫಸ್ಟ್ ಮಾಡಿದ್ದೀನಿ, ನೀವು ಒಂದ್ಸಲ ವಿಡಿಯೋ ಚೆಕ್ ಮಾಡಿ, ವಿಡಿಯೋ ಫುಲ್ಲು ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಯಾರಿಗಾದ್ರೂ ಹೇರ್ ನನಗೆ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ ಅಥವಾ ಟೈಮ್ ಇಲ್ಲ ಅಂದರೆ ನಾನು ಮಾಡಿಕೊಡ್ತೀನಿ. ನೀವು ಅಡ್ರೆಸ್ ಹೇಳಿದ್ರೆ ನಾನು ಕಳಿಸ್ತೀನಿ. ಒಂದು ನಿಮಿಷ ಬಿಟ್ಬಿಡೋಣ. ಅದು ಫುಲ್ ಸಿಮ್ ಇದೆ ಉರಿ. 1.5 2 ನಿಮಿಷ ಆಗಿದೆ. ಈಗ ಕೊತ್ತಂಬರಿ, ಉಳಿದಿರುವಂಥ ಗೋಡಂಬಿ ಹಾಕ್ಕೊಬಿಡೋಣ. ಆಫ್ ಮಾಡ್ಕೊತೀನಿ. ಈಗ ಶಾವಿಗೆ ಉಪ್ಮಾ ರೆಡಿಯಾಗಿದೆ. ತುಂಬಾ ರುಚಿಯಾಗಿದೆ. ನೀವೊಂದ್ಸಲ ಮಾಡಿದಾಗಲೇ ಟೇಸ್ಟ್ ಏನು ಅಂತ ಗೊತ್ತಾಗೋದು. ಮಕ್ಳಿಗೆ ಈ ಥರ ಮಾಡಿಕೊಡಿ. ಆಮೇಲೆ ತರಕಾರಿ ಹಾಕ್ಬಿಟ್ಟು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಇವತ್ತು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ತರಕಾರಿ ಹಾಕಿ ಮಾಡಿಲ್ಲ. ಇನ್ನೊಂದ್ಸಲ ಅದನ್ನು ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬೈ ಬೈ, ಟೇಕ್ ಕೇರ್.